ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಮ್ ಜಿ ಎಸ್ ಫ್ಯಾಮಿಲಿ ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೈನ್ ಬೂಸ್ಟ್ ಅಂತ ಕರೆಯುವಂತಹ ಅಕ್ರೋಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸಲ್ಲೇ ವಿಶೇಷವಾದ ಒಂದು ಡ್ರೈ ಫ್ರೂಟ್ಸ್ ಅಂತ ಕರಿಬೋದು. ಅಕ್ರೋಟ್ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ವಿವಿಧ ಭಾಷೆಗಳಲ್ಲಿ ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಇಂಗ್ಲೀಷ್ನಲ್ಲಿ ಇದನ್ನು ವಾಲ್ನಟ್ಸ್ ಅಂತ ಕರಿತೀವಿ ನಾವು. ಮೊದಲನೇದಾಗಿ ನಾವು ಇದರಲ್ಲಿರುವಂಥ ಪೋಷಕಾಂಶ ಯಾವುದು, ಹಾಗೆ ಅದನ್ನು ನೋಡೋಕ್ಕೆ ಯಾವ ಆಕಾರ ಇದೆ, ಅದರಿಂದ ಯಾವೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ವಾಲ್ನಟ್ಸ್, ಅಕ್ರೋಟ್ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಇದರಲ್ಲಿ ಯಾವೆಲ್ಲ ವಿಟಮಿನ್ಸ್ ಇದೆ ಅಂತಂದರೆ, ಇದರಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಕೊಬ್ಬು, ಕಾರ್ಬೋಹೈಡ್ರೇಟ್, ವಿಟಮಿನ್ ಇ ಮತ್ತು ಒಮೆಗಾ 3, B6, ಕ್ಯಾಲರಿಗಳಿಂದ ಅತ್ಯಂತ ಒಳ್ಳೆಯ ಪೋಷಕಾಂಶ ಕೂಡಿರುವಂಥ ಒಂದು ಡ್ರೈ ಫ್ರೂಟ್ಸ್ ಅಂತಂದರೆ ತಪ್ಪಾಗಲ್ಲ. ಇದು ಕಾಮನ್ ಆಗಿ ನೋಡೋಕ್ಕೆ ಯಾವ ರೀತಿ ಇದೆ, ನಾವೆಲ್ಲ ಚಿಕ್ಕವರಿದ್ದಾಗ ಇದನ್ನು ಸ್ಮಾಲ್ ಮೆದುಳು ಅಂತಲೇ ಕರಿತೀವಿ. ಆಕಾರದಲ್ಲಿದು ಮೆದುಳಿನ ಆಕಾರದಲ್ಲಿರುತ್ತೆ, ಬ್ರೈನ್ ಅಂತ ಹೇಳ್ತೀವಲ್ಲ. ನೋಡಿದ ತಕ್ಷಣ ಅದನ್ನೇ ನಮಗೆ ಮೆದುಳಿಗೆ ನೋಡಿದಾಗೆ ಅನಿಸುತ್ತೆ. ಆದ್ದರಿಂದ ಇದು ಮೆದುಳಿಗೆ ಅಷ್ಟೇ ಉಪಯೋಗಕಾರಿ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ಬಳಸ್ಬೋದು ನಾವು ಅಂತಂದರೆ, ಡೈರೆಕ್ಟಾಗೂ ನಾವು ತಿನ್ಬೋದು, ಇಲ್ಲ ನೆನೆಸಿಟ್ಟು ತಿನ್ಬೋದು, ಇಲ್ಲ ಅಥವಾ ಹಾಲಿನ ಜೊತೆಗೆ. ಇದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತಲ್ಲ, ಚಿಕ್ಕ ಮಕ್ಕಳಿಗೂ ಎಲ್ಲರೂ ಯೂಸ್ ಮಾಡ್ಬೋದು. ಆದರೆ ಅವರು ವಯಸ್ಸಿಗೆ ತಕ್ಕಂಗೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಹೆಚ್ಚು ಕಮ್ಮಿ ಮಾಡಿಕೊಂಡು ಬಳಕೆ ಮಾಡ್ಕೋಬೇಕಾಗುತ್ತೆ. ಇದರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಇದರಿಂದ ಬೆನಿಫಿಟ್ಸ್ ಅಂತ ತುಂಬಾ ಇದೆ. ಒಂದೊಂದಾಗಿ ತಿಳಿತಾ ಹೋಗೋಣ. ಮೊದಲನೇದಾಗಿ ಇದನ್ನು ನಾವು ಬ್ರೈನ್ ಬೂಸ್ಟರ್, ಬಿಗ್ ಬ್ರೈನ್ ಬೂಸ್ಟರ್ ಅಂತ ಕರಿತೀವಿ. ಅಂದರೆ ಮೆದುಳಿಗೆ ಅತ್ಯಂತ ಸಹಕಾರಿ ಅಂತ ಹೇಳ್ಬೋದು. ಈ ಒಂದು ಅಕ್ರೋಟ್ ಅಂತಿರೋದ್ರಿಂದ ನಮ್ಮ ಮೆದುಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದರೆ, ಮೊದಲನೇದಾಗಿ ಇದು ನಮ್ಮ ಮೆದುಳನ್ನು ಚುರುಕುಗೊಳಿಸುವಲ್ಲಿ ಅತ್ಯಂತ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಮೆದುಳಿನ ಕಾರ್ಯಕ್ಷಮತೆ ಉತ್ತೇಜಿಸುತ್ತೆ. ಅಥವಾ ಅಂತೀವಲ್ಲ, ನಾವು ಮೆಮೊರಿ ಪವರ್ ತುಂಬ ಕಡಿಮೆ ಇದೆ, ನಾವು ಓದಿದ್ದೆಲ್ಲ ಬೇಗ ಮರ್ತೋಗ್ತೀವಿ, ಅಥವಾ ಕೆಲವೊಂದು ವಿಷಯಗಳು ನಮಗೆ ನೆನಪಿರಲ್ಲ ಅಂತ ಈ ಥರ ಎಲ್ಲ ಸಮಸ್ಯೆ ಇರ್ತಾವಲ್ಲ, ಆ ಥರ ಸಮಸ್ಯೆ ಇರೋರು ಇದನ್ನು ದಿನನಿತ್ಯ 4-5 ತಿನ್ನೋದು ಹ್ಯಾಬಿಟ್ ಮಾಡ್ಕೋಬೋದು. 1-2 ತಿಂಗಳು 3 ತಿಂಗಳು ನಿಯಮಿತ ಸೇವನೆಯಿಂದ ಆ ಥರ ಒಂದು ಸಮಸ್ಯೆಯಿಂದ ಹೊರಬರ್ಬೋದು. ಅಂದರೆ ಸ್ಮರಣ ಶಕ್ತಿಯನ್ನು ಸಹ ಇದು ಹೆಚ್ಚಿಗೆ ಮಾಡುತ್ತೆ. ಅದೇ ಜ್ಞಾಪಕ ಶಕ್ತಿಯನ್ನು, ಮೆಮೊರಿ ಪವರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಹಕಾರಿ ಅಂತ ಹೇಳ್ಬೋದು. ಮೆದುಳನ್ನು ಚುರುಕುಗೊಳಿಸುತ್ತೆ. ಅಷ್ಟೇ ಅಲ್ಲದೆ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಗೆ ಮಾಡುತ್ತೆ. ಖಿನ್ನತೆಯನ್ನು ಹೊಂದಿರೋರು ಸಹ, ಖಿನ್ನತೆ ಅಂತಂದರೆ ಮನಸ್ಸು ತುಂಬ ಚಂಚಲವಾಗಿರುತ್ತೆ, ಅಥವಾ ಏನೋ ಒಂದು ಕೊರತೆಯನ್ನು ಅನುಭವಿಸ್ತಾ ಇರ್ತೀವಿ ಮಾನಸಿಕವಾಗಿ. ಆ ಥರ ಇರೋರು ಇದನ್ನು ನಿಯಮಿತ ಸೇವನೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ, ಅಥವಾ ನಮ್ಮ ಮನಃಶಾಂತಿ ಸ್ಥಿರಗೊಳಿಸೋಕ್ಕೆ ಇದು ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಮೆದುಳಿನ ಶೇಪ್ ಆಗಿರೋದ್ರಿಂದ ಇದು ಮೆದುಳಿಗೆ ಅಷ್ಟೇ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೂ ಸಹ ಇದು ಇನ್ನೂ ಹಲವಾರು ಉಪಯೋಗ ಹೊಂದಿದೆ. ಎರಡನೇದಾಗಿ ಹೃದಯ ರೋಗಿಗಳಿಗೆ, ಹಾರ್ಟ್ ಪೇಷಂಟ್ ಅಂತೀವಲ್ಲ, ಅವರಿಗೆ ತುಂಬಾ ಸಹಕಾರಿಯಾಗಿರುತ್ತೆ. ಇದರಲ್ಲಿ ಒಮೆಗಾ 3 ಇರೋದ್ರಿಂದ ಇದು ಹಾರ್ಟಿನ ಪ್ರಾಬ್ಲಮ್ ಇರೋರಿಗೆ, ಅಂದರೆ ನಮ್ಮ ರಕ್ತದಲ್ಲಿರುವಂಥ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕರಗಿಸುವಲ್ಲಿ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಆದ್ದರಿಂದ ಇದು ಹೃದಯ ಸಂಬಂಧಿ ತೊಂದರೆಗೂ ಸಹ ಇದು ತುಂಬ ಸಹಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಇದು ರಕ್ತದಲ್ಲಿನ ಸಕ್ಕರೆಯ ಅಂದರೆ ಎಷ್ಟು ಬೇಕಷ್ಟೇ ನಮಗೆ ಸರ್ಕ್ಯುಲೇಷನನ್ನು ಕಂಟ್ರೋಲ್ ಮಾಡೋದ್ರಿಂದ ಶುಗರ್ ಪೇಷಂಟ್ಗೆ ಇದು ತುಂಬಾ ಸಹಕಾರಿ ಅಂತ ಹೇಳ್ಬೋದು. ಪ್ರೋಟೀನ್, ಫೈಬರ್ ಮತ್ತು ಆರೋಗ್ಯಕರವಾಗಿರೋದ್ರಿಂದ ಇದರಲ್ಲಿ ಇದು ಶುಗರ್ ಪೇಷಂಟಿಗೂ ಸಹ, ನಾವು ಕೆಲವೊಂದು ಡ್ರೈ ಫ್ರೂಟ್ಸ್ ತಿನ್ನಬೇಕಾದ್ರೆ ಶುಗರ್ ಪೇಷಂಟ್ಗೆ ಅನ್ಹೆಲ್ದಿ ಫುಡ್ಸ್ ಅಂತ ಕರಿತೀವಿ. ಆದರೆ ಈ ಅಕ್ರೋಟ್ ಶುಗರ್ ಪೇಷಂಟು ಸಹ ತಿನ್ಬೋದು. ಇದು ಶುಗರ್ ಕಂಟ್ರೋಲಿಗೂ ಸಹ ಸಹಕಾರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದು ಮಲಬದ್ಧತೆ ನಿವಾರಣೆಗೆ
ಪರಿಹಾರವನ್ನು ನೀಡುತ್ತೆ. ಯಾರಿಗೆಲ್ಲ ಅಂತೀವಲ್ಲ ಮೋಷನ್ಸ್ ಎಲ್ಲ ಕರೆಕ್ಟ್ ಆಗ್ತಿರಲ್ಲ ಅಂತ ಅಂಥವರಿಗೆ ಸಹ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಜೀರ್ಣಕ್ರಿಯೆಗೂ ಸಹ ಇದು ಸಹಕಾರಿಯಾಗಿರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತೀವಲ್ಲ ಆ ಥರ ಇರೋರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಮೂಳೆಗಳು ಸೆಳೆತ ಇತ್ತೀಚಿನ ದಿನಗಳಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ. ಜಾಯಿಂಟ್ ಪೇನ್ಸ್ ಇರೋರು ಸಹ ಇದನ್ನು ಆಲ್ಫಾನ್ಯೂಲಿಕ್ ಮತ್ತು ಆಮ್ಲ ಸಹ ಇದರಲ್ಲಿ ಇರೋದ್ರಿಂದ ಮೂಳೆ ಸೆಳೆತವನ್ನು ಸಹ ಇದು ನಿವಾರಣೆ ಮಾಡೋಕ್ಕೆ ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದು ಇನ್ನೂ ಹಲವಾರು ರೋಗಗಳಿಗೆ ಸಹಕಾರಿ ಅಂತ ಅನ್ಬೋದು. ಕ್ಯಾನ್ಸರ್ನಂಥ ಅಪಾಯ ಕಡಿಮೆ ಮಾಡುವಲ್ಲೂ ಸಹ ಇದು ತನ್ನದೇ ಆದ ಮಹತ್ವ ಹೊಂದಿದೆ ಅಂತ ಹೇಳ್ಬೋದು. ಅಕ್ರೋಟ್ನಲ್ಲಿ ಕೊಬ್ಬಿನಾಮ್ಲಗಳು, ಉತ್ಕರ್ಷಣ ನಿರೋಧಕಗಳು ಕ್ಯಾನ್ಸರನ್ನು ವಿರೋಧಿಸುವ ಸಾಮರ್ಥ್ಯವನ್ನು ನಮ್ಮ ದೇಹದಲ್ಲಿ ಹೆಚ್ಚಿಸ್ತವೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದ್ರ ಮೂಲಕ ಈ ಅಕ್ರೋಟ್ ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಪ್ರಾಸ್ಟೇಟ್, ಕ್ಯಾಲೋರೆಕ್ಟಲ್ ಅಂತ ಕರಿತೀವಲ್ಲ, ಈ ಥರ ಎಲ್ಲ ಕ್ಯಾನ್ಸರ್ಗಳನ್ನು ಇದರ ನಿಯಮಿತ ಸೇವನೆಯಿಂದ ನಾವು ಕಂಟ್ರೋಲಿಗೆ ತರ್ಬೋದು ಅಥವಾ ಅದರಿಂದ ಮುಕ್ತಿನೂ ಹೊಂದ್ಬೋದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದು ಇತ್ತೀಚಿನ ದಿನಗಳಲ್ಲಿ ನಾವು ಕಾಮನ್ನಾಗಿ ಪುರುಷರಲ್ಲೇ ಆಗಿರ್ಬೋದು, ಮಹಿಳೆಯರಲ್ಲೇ ಆಗಿರ್ಬೋದು ಸಂತಾನೋತ್ಪತ್ತಿಯ ಸಮಸ್ಯೆಗಳು ಕಾಣ್ತಾ ಇದ್ದೀವಿ. ಈ ಅಕ್ರೋಟು ಸಂತಾನೋತ್ಪತ್ತಿ ಸಮಸ್ಯೆಗೆ ರಾಮಬಾಣ ಅಂತ ಸಹ ಹೇಳ್ತಾರೆ. ಇದನ್ನು ಎಲ್ಲರೂ ಹೆಣ್ಮಕ್ಳನ್ನೂ ಸೇವನೆ ಮಾಡ್ಬೋದು, ಪುರುಷರು ಸೇವನೆ ಮಾಡ್ಬೋದು. ಇವರಿಗೆ ಅಂತ ಇದೇನೋ ಇದಿಲ್ಲ ಕಂಡೀಷನ್ಸು. ಇಬ್ಬರಲ್ಲೂ ಒಳ್ಳೆಯ ಒಂದು ಪೌಷ್ಟಿಕಾಂಶ ಕೊಡೋಕ್ಕೆ ಇದು ತುಂಬಾ ಸಹಕಾರಿ ಅಂತ ಹೇಳ್ಬೋದು. ಅಷ್ಟಲ್ಲದೆ ಇದು ಯಾರಿಗೆಲ್ಲ ನಮಗೆ ನಿದ್ರೆ ಬರಲ್ಲ, ಬೇಗ ಮಲಗೋಕ್ಕಾಗಲ್ಲ, ರಾತ್ರಿ ಎಲ್ಲ ಎಚ್ಚರವಾಗಿರ್ತೀವಿ ಅಂತ ಹೇಳ್ತಿರಲ್ಲ, ಅಂಥವ್ರಿಗೆ ಸಹ ಇದು ಉತ್ತಮ ನಿದ್ರೆಗೆ ತುಂಬಾ ಸಹಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಸ್ಕಿನ್ಗೆ, ಚರ್ಮಕ್ಕೆ ಯಾರೆಲ್ಲ ಮೊಡವೆಯಿಂದ ಅಥವಾ ಡ್ರೈ ಸ್ಕಿನ್ಸ್ ಅಂತೀವಲ್ಲ ಆ ಥರ ಒಂದು ಸಮಸ್ಯೆ ಇರೋರು ಇದನ್ನು ನಿಯಮಿತವಾಗಿ 1 ರಿಂದ 2 ತಿಂಗಳು ಸೇವನೆ ಮಾಡೋದ್ರಿಂದ ಆ ಒಂದು ಸಮಸ್ಯೆಯಿಂದ ಹೊರಬರ್ಬೋದು. ಅಷ್ಟೇ ಅಲ್ಲದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ನಮಗೆ ನಮ್ಮ ಬಾಡಿಗೆ ಬರುವಂಥ ಯಾವುದೇ ಒಂದು ಕಾಯಿಲೆಗಳಿಂದ ನಾವು ಬೇಗ ಇಂಪ್ರೂವ್ ಆಗೋಕ್ಕೆ ಅಥವಾ ಆ ಕಾಯಿಲೆಗಳು ಬರದೇ ಇರೋ ರೀತಿ ನಮ್ಮ ಬಾಡಿಗೆ ಪ್ರೊಟೆಕ್ಟ್ ಕೊಡುವಲ್ಲಿ ಈ ಅಕ್ರೋಟ್ ತುಂಬಾ ಸಹಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಇದು ತುಂಬಾ ಸಹಕಾರಿ. ಅಷ್ಟೇ ಅಲ್ಲದೆ ಇದು ತೂಕ ಇಳಿಕೆ, ಯಾರೆಲ್ಲ ಡಯಟ್ ಪ್ಲ್ಯಾನ್ ಮಾಡ್ತಿದ್ದೀರಾ, ವೆಯ್ಟ್ ಲಾಸ್ ಮಾಡ್ಕೋಬೇಕಂತಿದ್ದೀರಾ ಅಂಥವ್ರಿಗೆ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಇದನ್ನು ತಿನ್ನೋದ್ರಿಂದ ಬೇಗ ಹಶ್ವಾಗಲ್ಲ, ಹಾಗಾಗಿ ಬೇಗನೂ ಜಾಸ್ತಿ ಏನಾದರೂ ತಿನ್ನಬೇಕಂದ್ರೆ ಕಂಟ್ರೋಲ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ಇದು ಕೂದಲು ಉದುರೋಕ್ಕೆ ಅಥವಾ ಡ್ಯಾಂಡ್ರಫ್ ಸಮಸ್ಯೆ ಆ ಥರ ಸಮಸ್ಯೆ ಇರೋರಿಗೆ ಸಹ ಇದು ತುಂಬಾ ಸಹಕಾರಿಯಾಗಿರುತ್ತೆ. ಆ ಒಂದು ಸಮಸ್ಯೆಗೂ ಇದು ನಿಯಮಿತ ಸೇವನೆಯಿಂದ ಗುಣಪಡಿಸ್ಕೋಬೋದು ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಅಕ್ರೋಟಿಂದ ಎಷ್ಟೊಂದು ಸಹಕಾರಿ ಇದೆ ಅಂತ. ಆದ್ದರಿಂದ ಎಲ್ಲರೂ ಇದನ್ನು ಬಳಸಿ ನಿಮ್ಮಲ್ಲಿರೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.